ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಕಡಲೆಬೇಳೆ ಪಾಯಸ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಪಾಯಸ ಮಾಡೋದು ಹೇಗಂತ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದು ಪಾತ್ರೆ ಇಲ್ಲ ಅಂದರೆ ಕುಕ್ಕರ್ನಲ್ಲಿ ಒಂದು ಗ್ಲಾಸ್ನಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡು 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಕಡಲೆಬೇಳೆಯನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಕಡಲೆಬೇಳೆಯನ್ನು ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಫ್ರೈ ಮಾಡ್ಕೊಳ್ತಾ ಇದನ್ನು ನೀವು ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಪಾತ್ರೆಯಲ್ಲಾದರೂ ಮಾಡ್ಕೋಬೋದು. ಪಾತ್ರೆಯಲ್ಲಿ ಮಾಡ್ಕೋಬೇಕಾದ್ರೆ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ಪಾತ್ರೆ ಅನ್ನೋಕ್ಕಿಂತ ಕುಕ್ಕರ್ನಲ್ಲಿ ಇದನ್ನು ಮಾಡೋದು ಬೆಸ್ಟ್. ನೋಡ್ತಾ ಇದ್ದೀರಲ್ಲ, ಈ ಕಂದು ಬಣ್ಣ ಬಂದಿದೆ. ಇದಕ್ಕೆ 2 ಗ್ಲಾಸ್ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕಾದರೆ ನೀವು 2.5 ಗ್ಲಾಸ್ ನೀರನ್ನು ಹಾಕ್ಕೋಬೋದು. ನಾನಿಲ್ಲಿ ಬರೀ 2 ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡ ನಂತರ ಇದನ್ನು 2 ರಿಂದ 3 ವಿಷಲ್ ಬರೋವರೆಗೂ ಕಾಯಿರಿ. ಅದು 2 ರಿಂದ 3 ವಿಷಲ್ ಬರೋವರೆಗೂ ನೀವು ಡ್ರೈ ಫ್ರೂಟ್ಸನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣ ಪೀಸನ್ನಾಗಿ ಡ್ರೈ ಫ್ರೂಟ್ಸನ್ನ ಕಟ್ ಮಾಡ್ಕೊಳ್ಳಿ. ನಂತರ ಅದೇ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸನ್ನ ತುಪ್ಪದಲ್ಲಿ ಹುರ್ಕೊಳ್ಳಿ. ಅದು ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ ನಂತರ ಅದನ್ನ ಒಂದು ಬೇರೆ ಬೌಲ್ಗೆ ತೆಗೆದುಕೊಳ್ಳಿ. ಅದೇ ಪ್ಯಾನ್ಗೆ ಇಲ್ಲ ಅದೇ ಪಾತ್ರೆಗೆ ನೀವು ಬೇಯಿಸ್ಕೊಂಡಿರುವಂತಹ ಕಡಲೆಬೇಳೆಯನ್ನು ಹಾಕ್ಕೊಳ್ಳಿ. ಪಾತ್ರೆಗೆ ಹಾಕ್ಕೊಂಡ ನಂತರ ಇದನ್ನು ಮತ್ತೆ ಪಾತ್ರೆಯಲ್ಲಿ ಒಂದು ಕುದಿ ಬರೋವರೆಗೂ ಇದನ್ನು ಕುದಿಸಿದ ನಂತರ ನಾವು ಇಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡು ಕುದಿಸ್ಕೊಂಡು ಬಂದಿದ್ವಲ್ಲ, ಸೊ 1 ಕಪ್ ಆಗುವಷ್ಟು ಬೆಲ್ಲನ, ಜಾಸ್ತಿ ಬೆಲ್ಲ ಬೇಕಂದರೆ 1 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊಳ್ಳಿ. ನಿಮಗೆ ಕಮ್ಮಿ ಬೆಲ್ಲ ಬೇಕಂದರೆ ಒಂದು ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕ್ಕೊಳ್ಳಿ. ನಾನು ಇಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಬೇಯಲು ಬಿಡಿ. ಅಂದರೆ ಬೆಲ್ಲ ಅದರ ಜೊತೆ ಎಲ್ಲ ಕೂಡ್ಕೊಂಡ ನಂತರ ಇದಕ್ಕೆ ನೀವು ಕಟ್ ಮಾಡಿಕೊಂಡಿರೋಂತಹ ಡ್ರೈ ಫ್ರೂಟ್ಸನ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಇನ್ನೊಂದು 2-3 ಸೆಕೆಂಡ್ ಇದನ್ನು ಕುದಿಸ್ಕೊಳ್ಳಿ. ಕುದಿಸ್ಕೊಂಡ ನಂತರ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ. ಏಲಕ್ಕಿ ಪುಡಿ ಹಾಕಿದ ನಂತರ ಇದನ್ನು 2 ರಿಂದ 3 ಸೆಕೆಂಡ್ ಸ್ವಲ್ಪ ಕೈ ಆಡಿಸೋದ್ರಿಂದ ಏಲಕ್ಕಿ ಪುಡಿ, ಆಮೇಲೆ ನಾವು ಕಟ್ ಮಾಡಿ ಹುರಿದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ಎಲ್ಲನೂ ಅದ್ರ ಜೊತೆ ಇದಾಗುತ್ತೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಒಂದು ಪಾತ್ರೆ ಮುಚ್ಚಿ. ನೋಡ್ತಾ ಇದ್ದೀರಲ್ಲ, ನಿಮ್ಮ ಕಡಲೆಬೇಳೆ ಪಾಯಸ ರೆಡಿ ಆಯಿತು. ನೀವು ಒಂದು ಸಲ ಮನೆಯಲ್ಲಿ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.